ಸ್ವಾಗತ. ನಾನು ಮಾನಸ ಹೆಗ್ಡೆ. 48 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಬೇಕಾದ ರಸ್ತೆಯನ್ನ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಕಳಪೆ ಡಾಂಬರ್ ರಸ್ತೆಯನ್ನ ನಿರ್ಮಿಸಿದ್ದು ತೊಂಡೆಹಾಳ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗಡಿಭಾಗವಾದ ತೊಂಡೆಹಾಳ ಗ್ರಾಮ ಕಳೆದ 20 ವರ್ಷಗಳಿಂದ ರಸ್ತೆಯನ್ನೇ ಕಂಡಿರಲಿಲ್ಲ. ಹಾಗಾಗಿ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯಲ್ಲಿ 1 ಕಿಲೋಮೀಟರ್ ರಸ್ತೆಗಾಗಿ ಡಾಂಬರೀಕರಣ ಮಾಡೋಕೆ 48 ಲಕ್ಷ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಲಾಗಿತ್ತು. ಆದರೆ ಗುತ್ತಿಗೆದಾರರ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ಕುಮ್ಮಕ್ಕಿನಿಂದ ಕಳಪೆ ಮಟ್ಟದ ಡಾಂಬರೀಕರಣ ಮಾಡಿದ್ದು ನಿಯಮಗಳನ್ನ ಗಾಳಿಗೆ ತೂರಿ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ. 1 ಕಿಲೋಮೀಟರ್ ರಸ್ತೆಗಾಗಿ ಸರ್ಕಾರ 48 ಲಕ್ಷ ಅನುದಾನವನ್ನ ನೀಡಿದ್ರು ನಿಯಮಬದ್ಧವಾಗಿ ಜಲ್ಲಿ ಕಲ್ಲಿ ಮೊರಂ ನೀರು ಹೊಡೆದು ಡಾಂಬರೀಕರಣ ಮಾಡಬೇಕಿತ್ತು. ಆದ್ರೆ ಇದ್ಯಾವುದನ್ನು ಮಾಡದೆ ತರಾತುರಿಯಲ್ಲಿ ಕಾಮಗಾರಿಯನ್ನ ಮುಗಿಸಿ ಹೋಗಿದ್ದಾರೆ. ಇನ್ನು ಅಧಿಕಾರಿಗಳಿಗೆ ಈ ಬಗ್ಗೆ ಗಮನಕ್ಕೆ ತಂದರೂ ಕೂಡ ಕ್ಯಾರೆ ಅಂತಿಲ್ಲ. ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಸ್ ಸ್ಟ್ಯಾಂಡ್ ಹತ್ರ ಏನಿಲ್ಲ ನೋಡಪ್ಪ. ಡಾಂಬರ್ ಅಲ್ಲಲ್ಲಿ ಡಾಂಬರ್ ಯಾವಾಗಲೂ ಹಿಡಿದಿದ್ದು ಒಟ್ಟ ಬಿಡೋದಿಲ್ಲ. ಏನಿಲ್ಲ ಇದ್ರಾಗ ಅನ್ಬೇಕು ಹಂಗ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನಲ್ಲಿ ತೊಂಡೆಹಾಳ ಗ್ರಾಮ ಕೊನೆಯ ಗ್ರಾಮ ಹಳ್ಳಿಯಾಗಿದ್ದು ಇದಕ್ಕೆ ಮೂಲಭೂತ ಸೌಕರ್ಯ ಯಾವುದೇ ರೀತಿಯಿಂದ ಸೌಲಭ್ಯ ಮಾಡೋದಿಲ್ಲ. ಯಾರು ಅಧಿಕಾರಿಗಳಾಗಲಿ ಯಾರಾಗಲಿ ಈ ಕಡೆ ಗಮನ ಹರಿಸೋದಿಲ್ಲ. ಇದು ರೋಡಿನ ಕಾಮಗಾರಿ ಇವತ್ತಿನ ಮಟ್ಟಿಗೆ ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆಯಲ್ಲಿ 48 ಲಕ್ಷ ರೂಪಾಯಿ ಕಾಮಗಾರಿ ಅನುದಾನ ದೊರಕಿದ್ರು ಈಗ ಮೆಟ್ಲಿಂಗು ಸರಿಯಾಗಿ ಮಾಡಿಲ್ಲ, ನೀರನ್ನು ಸರಿಯಾಗಿ ಹೊಡೋದಿಲ್ಲ. ಡಾಂಬರ್ ರಾಷ್ಟ್ರೀಯ ಹೆದ್ದಾರಿ ವಿಭಾಗ ವಿಜಯಪುರ ಕಾಮಗಾರಿಗೆ ಕೇಂದ್ರ ರಸ್ತೆ ನಿಧಿ ಅನುದಾನದಲ್ಲಿ ಸಿಂಧನೂರು ತಾಲೂಕಿನ ತಿಡಿಗೋಳದಿಂದ ಹತ್ತಿಗುಡ್ಡ ರಸ್ತೆ ಸುಧಾರಣೆ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಕಾರಣ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, ತಾಲೂಕು ಪಂಚಾಯಿತಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಕರೆಯಲಾರದ ಕಾರಣಕ್ಕಾಗಿ ಗಲಾಟೆ ನಡೆಯಿತು. ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಬಿಜೆಪಿ ಕಾರ್ಯಕರ್ತರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಾರ್ಯಕ್ರಮದ ಮುಂಭಾಗದಲ್ಲಿ ಮೋದಿ ಮೋದಿ ಅಂತ ಘೋಷಣೆಗಳ ಕೂಗಿದ್ರು. ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಎರಡೂ ಪಕ್ಷದ ನಡುವೆ ಮಾತಿನ ಚಕಮಕಿ ಬಹಳ ಜೋರಾಗಿ ಕೇಳಿಬಂತು. ಮೋದಿ ಮೋದಿ ಎನ್ನುವ ಘೋಷಣೆಗಳು ಬಿಜೆಪಿ ಕಾರ್ಯಕರ್ತರು ಕೂಗುತ್ತಾ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಜೈ ಕಾಂಗ್ರೆಸ್ ಅಂತ ಎರಡೂ ಪಕ್ಷದ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಅಧಿಕಾರಿಗಳು ಬೇಜವಾಬ್ದಾರಿ ತೋರಿಸಿದ್ರಿಂದ ಅವರ ವಿರುದ್ಧ ಮುಂದಿನ ಕ್ರಮವನ್ನ ಜರುಗಿಸಲಾಗುತ್ತೆ ಅಂತ ಸಂಸದರಾದ ಕರಡಿ ಸಂಗಣ್ಣ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. You are an officer. Implement it is your duty. The protocol system ಮಾಡಬೇಕು. ಅಧ್ಯಕ್ಷರೇ ಕರೆದಿಲ್ಲ ಗ್ರಾಮ ಪಂಚಾಯತಿಗೆ ಕರೆದಿಲ್ಲ. ನಾಳೆ ನಿನ್ನ ಮೇಲೆ ಸಸ್ಪೆಂಡ್ ಆಗ್ತದೆ. ನಿನಗೆ ಯಾರು ಸೇಫ್ ಸೈಡ್ ಮಾಡಲ್ಲ. ಮನೆಗೆ ಹೋಗ್ತಿದ್ದಿ ನೀನ್ ಎಲ್ಲರಿಗೂ ತಿಳಿಸೋದು ಪ್ರೋಟೋಕಾಲ್ ಪ್ರಕಾರ ಅಂದ್ರೆ ವಾಟ್ ಇಸ್ ದ ಮೀನಿಂಗ್ ಪ್ರೋಟೋಕಾಲ್? ಇವರ GP so many member of elected is there, not only member ಹೌದಿಲ್ಲ, not only one MLA, ಇವರ ZP is there. ಸ್ಪಂದನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು. ಸಂಸ್ಥೆಯ ನಡೆದು ಬಂದಂತಹ ಹಾದಿ ಬಗ್ಗೆ ಎಳೆಯಾಗಿ ಸಂಸ್ಥೆಯ ಮುಖ್ಯಸ್ಥ ರೋಷನ್ ಮಾತನಾಡಿದ್ರು. ಹೆಣ್ಣು ಸಂಸಾರದ ಕಣ್ಣು ತೆರೆದು ನೋಡಿದರೆ ಸಮಸ್ಯೆಯ ಮಹಾಪುರವೇ ಹರಿದು ಹಾಡುತ್ತಿದ್ದ ಜನಸಾಮಾನ್ಯರಿಗೆ ನ್ಯಾಯ ನೀಡುವ ಸಂಸ್ಥೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿದ್ದಾರೆ.
ಪ್ರೌಢಶಾಲಾ ವಿಭಾಗ ಹಾಗೂ ಬಡ ಮಕ್ಕಳಿಗೆ ಮತ್ತು ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ ಎಲ್ಲರಿಗೂ ಹಣ ವಿತರಣೆ ಮಾಡುವುದು ಮತ್ತು ಬಡ SC ಮತ್ತು ST ಅವರಿಗೆ ಹಣ ವಿತರಣೆ ಮಾಡುವುದಾಗಿ ಮತ್ತು ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿಯರಿಗೆ ಹಣ ವಿತರಣೆ ಮಾಡುವುದಾಗಿ ಈ ಮೂಲಕ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲ ಮುಂದುವರೆದಿದೆ ಮತ್ತು ಕೆನರಾ ಬ್ಯಾಂಕ್ ನಮಗೆ ಸಹಕಾರ ನೀಡಿದೆ. ಕೆನರಾ ಬ್ಯಾಂಕ್ ವತಿಯಿಂದ ನಮಗೆ ಸುಮಾರು ಸಂಘಗಳಿದೆ. ಅವರು ನಮಗೆ 5,000 ಸಾಲ ಕೊಡೋಕೆ ಎದುರ್ಕೊಳ್ತಾ ಇದ್ದವರು ಇವತ್ತು ಸದಸ್ಯರು ಯಾವುದೇ ಒಂದು ಹಣವನ್ನು ಸಹಾಯ ಮಾಡ್ತಾ ಇದ್ದಾರೆ. ಮಹಿಳಾ ದಿನೋತ್ಸವ, ಮಕ್ಕಳ ದಿನೋತ್ಸವ, ಹೆಂಡತಿಯರ ದಿನೋತ್ಸವ, ಗಂಡಂದರ ದಿನೋತ್ಸವ ಮಾಡ್ತಾ ಇದ್ದಾರೆ. ಬಟ್ ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಈ ಮಕ್ಕಳ ದಿನಾಚರಣೆ ಅಥವಾ ಮಹಿಳಾ ದಿನಾಚರಣೆ ಬಹಳ ಮುಖ್ಯ. ಮಹಿಳೆಯರ ಒಂದು ಪಾತ್ರ, ಒಂದು ತಾಯಂದಿರ ಒಂದು ರೋಲಿಂದ ಇಟ್ಟು ಸಹೋದರಿಯರು ಅಥವಾ ವ್ಯಕ್ತಿಯಾಗಿದ್ದು ಹುಬ್ಬಳ್ಳಿಯ ವೀರಾಪುರ ಓಣಿಯ ಶ್ರೀ ಮಹಾಬಲೇಶ್ವರ ಹಾಗೂ ರಾಯಚೂಟಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಪ್ರತಿ ವರ್ಷವೂ ಶ್ರೀ ಮಹಾಬಲೇಶ್ವರ ಹಾಗೂ ರಾಯಚೂಟಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಭಕ್ತಾದಿಗಳು ಹಾಗೂ ದೇವರಿಗೆ ಹರಕೆಯನ್ನ ಹೊತ್ತವರು ಹರಕೆ ತೀರಿಸೋಕೆ ನಾಲಿಗೆಯಲ್ಲಿ ಹೊಲನ್ನ ಮಾಡಿ ಅದರ ಮುಖಾಂತರವಾಗಿ ದಾರವನ್ನ ಹಾಯಿಸೋದರ ಮೂಲಕ ಭಕ್ತಿಯ ಪರಾಕಾಷ್ಠೆಯನ್ನ ತೋರಿದ್ರು. ಇನ್ನು ಅನೇಕ ರೈತರು ತಮ್ಮ ಎತ್ತುಗಳನ್ನ ಅಲಂಕಾರ ಮಾಡಿಕೊಂಡು ಮೆರವಣಿಗೆಯನ್ನ ಮಾಡಿದ್ರು. ಜೊತೆಗೆ ಮಹಿಳೆಯರು ಹಾಗೂ ಹೆಣ್ಣು ಮಕ್ಕಳು ಕಲಶವನ್ನ ತಲೆಯ ಮೇಲೆ ಹೊತ್ಕೊಂಡು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. ಸೌಂಡ ಕೇಳಿಲ್ಲ ನೀವು ಫೋನ್ ಮಾಡಿದ್ದ. ಚಡಚಣಪಟ್ಟಣದಲ್ಲಿ ವಿವಿಧ ರಸ್ತೆ ಸುಧಾರಣೆ ಹಾಗೂ ಭೂಮಿ ಪೂಜೆಯನ್ನ ನೆರವೇರಿಸಲಾಯಿತು. ನಾಗಠಾಣ ಮಹಾಕ್ಷೇತ್ರದ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿ ದೇವಾನಂದ ಚೌಹಾಣ ಭೂಮಿ ಪೂಜೆಯನ್ನ ನೆರವೇರಿಸಿ ಮಾತನಾಡಿದರು. ರಸ್ತೆ ಸುಧಾರಣೆ ಹಾಗೂ ಕುಡಿಯುವ ನೀರಿನ ಸೌಲಭ್ಯಗಳನ್ನು ಹೆಚ್ಚು ಕಲ್ಪಿಸೋಕೆ ಮುಂದಾಗಿದ್ದೀವಿ. ಭೀಮಾ ನದಿಯಲ್ಲಿ ಕೊಳವೆ ಬಾವಿ ಕೊರೆಸಿ ಪಟ್ಟಣದ ಜನರಿಗೆ ನೀರಿನ ಹಾಹಾಕಾರ ತಪ್ಪಿಸೋಕೆ ಚಿಂತನೆಯನ್ನ ಮಾಡಲಾಗ್ತಿದೆ. ಈಗಾಗಲೇ ಹಳ್ಳಿಗಳಲ್ಲಿ ರಸ್ತೆ ಸುಧಾರಣೆಗಾಗಿ ಡಾಂಬರೀಕರಣ ಮಾಡಲಾಗಿದೆ ಅಂತ ತಿಳಿಸಿದ್ರು. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಪಟ್ಟಣಕ್ಕೆ ಸುಮಾರು 4 ಕೋಟಿ ಅನುದಾನ ಯೋಜನೆ ಅಡಿಯಲ್ಲಿ ನಿರ್ಮಿಸಲಾಗಿರುವಂತಹ ಸಿಸಿ ರಸ್ತೆಗಳು ಭೂಮಿ ಪೂಜೆಗೆ ಚಾಲನೆಯನ್ನ ನೀಡಿ ಮಾತನಾಡಿದ್ರು. ಲಿಂಗ ಜಂಗಮನಾಗಿ ಜಂಗಮ ಜಗವಾಗಿ ಲಿಂಗ ಜಂಗಮನಾಗಿ ಜಂಗಮ ಜಗವಾಗಿ ಕರೆಯುವ ಶ್ರೀ ಗುರು ಸಂಗಮ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಶ್ರೀ ಬಾಬುಗೌಡ ಪಾಟೀಲ್ ರೀ, ಆತ್ಮೀಯರು ತಮ್ಮ ಕೈ ಕೊಡ್ತೀವಿ ಅಂತೇಳಿ ಮಾತಾಡ ನಮ್ಮ ಕೆಲಸಗಳೇ ಮಾತಾಡಬೇಕು ಹೊರತಾಗಿ ನಾವು ಮಾತ್ರ ಬಹಳಷ್ಟು ಸೀಮಿತವಾಗಿ ಮಾಡ್ತೀವಿ ಅಂತೇಳಿ ಈ ವೇದಿಕೆ ಮುಖಾಂತರ ಹೇಳಲು ಬಯಸ್ತೇನೆ. ಇವತ್ತು ಚರ್ಚಣ ಆಗೊಂದು ಈಗೊಂದರಂತೆ ಕಂಟ್ರಿ ಪಿಸ್ತೂಲ್ ಪತ್ತೆಯಾಗುತ್ತಿದ್ದ ಭೀಮಾ ತೀರದಲ್ಲಿ ಈಗ ನಕಲಿ ನೋಟ್ ಪ್ರಿಂಟ್ ಮಾಡುತ್ತಿದ್ದ ಮಷೀನ್ ಪತ್ತೆಯಾಗಿದೆ. ಭೀಮಾ ತೀರದ ಇಂಡಿ ಪಟ್ಟಣದ ಕೆಇಬಿ ಕಾಲೋನಿಯಲ್ಲಿ ನಕಲಿ ನೋಟ್ ಪ್ರಿಂಟಿಂಗ್ ಮಷೀನ್ ಪತ್ತೆಯಾಗಿದ್ದು ಸ್ವತಃ ಪೊಲೀಸರೇ ಗಾಬರಿ ಬಿದ್ದಿದ್ದಾರೆ. ಇಲ್ಲಿ ಮನೆಯೊಂದರಲ್ಲಿ ಬಾಡಿಗೆ ಇದ್ದಂತಹ
ಕಲ್ಲಪ್ಪ ಹರಿಜನ್ ಪೊಲೀಸರ ಬಲಿಗೆ ಬಿದ್ದಂತಹ ಕದೀಮ. ನಕಲಿ ನೋಟ್ ತಯಾರಿಕೆ ಬಗ್ಗೆ ಮೊದಲೇ ಮಾಹಿತಿ ಪಡೆದ ಇಂಡಿ ನಗರ ಪಿಎಸ್ಐ ರವಿ ಯಡ್ಡನ್ ಅವರು ಹಾಗೂ ಇಂಡಿ ಗ್ರಾಮೀಣ ಪಿಎಸ್ಐ ಸಿಂಧೂರ್ ಕದೀಮರ ಹೆಡೆಮುರಿಯನ್ನ ಕಟ್ಟಿದ್ದಾರೆ. ಈತ ಕಲರ್ ಪ್ರಿಂಟರ್ ಮಷೀನ್ ಹಾಗೂ ಸ್ಕ್ಯಾನರ್ ಮೂಲಕ ಅಸಲಿ ನೋಟ್ಗಳನ್ನು ಸ್ಕ್ಯಾನ್ ಮಾಡಿ ನಕಲಿ ನೋಟ್ ಪ್ರಿಂಟ್ ಹಾಕ್ತಿದ್ದ. ನಂತರ ನಕಲಿ ನೋಟ್ಗಳನ್ನ ಅಸಲಿ ನೋಟುಗಳ ಜೊತೆಗೆ ಸೇರಿಸಿ ಚಲಾಯಿಸುತ್ತಿದ್ದ ಅಂತ ಕೇಳಿಬಂದಿದೆ. ಅಲ್ಲದೆ ಪರ್ಸೆಂಟೇಜ್ ಲೆಕ್ಕದಲ್ಲೂ ನಕಲಿ ನೋಟುಗಳನ್ನ ಅಸಲಿ ನೋಟ್ ಜೊತೆಗೆ ವಿನಿಮಯ ಮಾಡ್ತಿದ್ದ ಅಂತ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಇಂಡಿ ಪಟ್ಟಣದ ಅಲ್ಲಾಭಕ್ಷ ನಾಗೂರು ಎಂಬುವವರ ಮನೆಯಲ್ಲಿ ಈತ ಬಾಡಿಗೆಗೆ ಇದ್ದ. ಇದೇ ಮನೆಯಲ್ಲಿ ನಕಲಿ ನೋಟ್ ಪ್ರಿಂಟ್ ಮಾಡುವ ಮೂಲಕ ದೇಶದ್ರೋಹದ ಕೆಲಸದಲ್ಲಿ ಈತ ತೊಡಗಿಕೊಂಡಿದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ. ಟೀಚರ್ ಈಗ ಹಾಲಿ ಸೆಲ್ಫಿ ಮೇಲೆ ಸ್ಕ್ಯಾರ್ಪೋ ಪ್ರೆಷರ್ ಬರ್ದಾರ ನೀವು ಸ್ವಲ್ಪ ನೋಡ್ಕೋರಿ. ಓಕೆ ಸರ್. ಮಸ್ಕಿ ತಾಲೂಕಿನ ತಿಡಿಗೋಳ ಗ್ರಾಮದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನದಲ್ಲಿ 3 ಕೋಟಿ ವೆಚ್ಚದಲ್ಲಿ ಡಾಂಬರೀಕರಣ ಹಾಗೂ ಸಿಸಿ ರಸ್ತೆ ಸುಧಾರಣೆ ಕಾಮಗಾರಿಗೆ ಚಾಲನೆಯನ್ನ ನೀಡಲಾಯಿತು. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದರಾದ ಕರಡಿ ಸಂಗಣ್ಣ ಹಾಗೂ ಉಗ್ರಾಣ ನಿಗಮದ ಅಧ್ಯಕ್ಷರಾದ ಹಾಗೂ ಮಸ್ಕಿ ಶಾಸಕರಾದ ಪ್ರತಾಪ್ ಗೌಡ ಪಾಟೀಲ್ ಅವರು ಭೂಮಿ ಪೂಜೆಯನ್ನ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು ತಿಡಿಗೋಳ ಗ್ರಾಮದಿಂದ ಹತ್ತಿಗುಡ್ಡದವರೆಗೆ ಈಗಾಗಲೇ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆಯನ್ನ ನೀಡಲಾಗಿದೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾ ಇರುವ ರಸ್ತೆ ಭೂಮಿ ಪೂಜೆಯನ್ನ ನೆರವೇರಿಸಿ ಸಂಸದ ಕರಡಿ ಸಂಗಣ್ಣ ಅವರು ಮಾತನಾಡಿದರು. ನಗರ ಪಾಲಿಕೆಯ ಸದಸ್ಯರುಗಳು ಎಲ್ಲರೂ ಇವತ್ತು ಒಟ್ಟಾಗಿ ಸೇರಿ ಈ ಒಂದು ಪಲ್ಸ್ ಪೋಲಿಯೋ ಕ್ರಮದಲ್ಲಿ ಭಾಗವಹಿಸಿದ್ದೇವೆ. ನಮ್ಮ ರಾಷ್ಟ್ರದ ಮಕ್ಕಳೆಲ್ಲರೂ ಕೂಡ ಆರೋಗ್ಯವಂತರಾಗಲಿ. ಬಾಗೇಪಲ್ಲಿಯ ನ್ಯಾಯಾಂಗ ವ್ಯವಸ್ಥೆಯ 50 ವರ್ಷಗಳಲ್ಲಿ ನೂತನವಾಗಿ ಆರಂಭವಾದ ಸಿವಿಲ್ ಹೆಚ್ಚುವರಿ ನ್ಯಾಯಾಲಯ ತಾಲೂಕಿನ ಎಲ್ಲಾ ವಕೀಲರ ಕನಸಿನ ಕೂಸಾಗಿದ್ದ ಸಿವಿಲ್ ಶ್ರೇಷ್ಠ ಹೆಚ್ಚುವರಿ ನ್ಯಾಯಾಲಯವನ್ನ ಉದ್ಘಾಟಿಸಿ ಲೋಕಾರ್ಪಣೆ ಮಾಡಲಾಯಿತು. ಜೊತೆಗೆ ನೂತನ ಶುದ್ಧ ಕುಡಿಯುವ ಘಟಕವನ್ನ ಉದ್ಘಾಟಿಸಲಾಯಿತು. ತಾಲೂಕು ವಕೀಲ ಸಂಘದ ಅಧ್ಯಕ್ಷರಾದ ನಂಜುಂಡಪ್ಪ ಅವರ ನೇತೃತ್ವದಲ್ಲಿ ನಡೆದ ಈ ಉದ್ಘಾಟನಾ ಸಮಾರಂಭಕ್ಕೆ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಎಸ್ ಹರೀಶ್ ಕುಮಾರ್ ಮತ್ತು ಸುಧೀಂದ್ರ ರಾವ್ ಅವರು ಹಾಜರಿದ್ದರು. ಈ ಹೆಚ್ಚುವರಿ ನ್ಯಾಯಾಲಯವು ಪ್ರತಿ ವಾರಕ್ಕೆ 2 ದಿನ ಕೋರ್ಟ್ ಕಲಾಪಗಳನ್ನು ನಡೆಸಲಿದ್ದು, ಶ್ರೀ ಶ್ರೀನಿವಾಸ ಎಸ್ ಬುದ್ದಾಪುರ್ ಅವರನ್ನ ನ್ಯಾಯಮೂರ್ತಿಗಳನ್ನಾಗಿ ಸರ್ಕಾರ ನೇಮಕ ಮಾಡಿದೆ. ಮಿಡ್ ಡೇ ನ್ಯೂಸ್ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ. ಬ್ರೇಕ್ನ ನಂತರ ಮಿಡ್ ಡೇ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಆಕಾಂಕ್ಷಿ ಅಭ್ಯರ್ಥಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ.
ಇನ್ನು ದೇಶದಾದ್ಯಂತ ಮೋದಿಯವರ ಹವಾ ಹೆಚ್ಚಾಗಿದ್ದು ಇದರ ಪರಿಣಾಮವಾಗಿ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದ ಆಕಾಂಕ್ಷಿ ಅಭ್ಯರ್ಥಿಗಳು ಟಿಕೆಟ್ಗಾಗಿ ಮುಗಿಬೀಳ್ತಿದ್ದಾರೆ. ಇದಕ್ಕೆ ಪುಷ್ಟಿ ನೀಡುವಂತೆ ಹೀಗಾಗಿಯೇ 3 ಜನ ಕೋಲಾರ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಅಭ್ಯರ್ಥಿಗಳು ನಮಗೆ ಬಿಜೆಪಿ ಪಕ್ಷದ ಹೈಕಮಾಂಡ್ ಟಿಕೆಟ್ ಅನ್ನ ನೀಡುತ್ತೆ ಎಂಬ ಭರವಸೆಯಲ್ಲಿದೆ. ಅದೇ ಪಕ್ಷದ ಆಕಾಂಕ್ಷಿ ಅಭ್ಯರ್ಥಿಯಾಗಿ ನೂತನ ಮುಖ ಕೂಡ ಪರಿಚಯವಾಗಿದೆ. ಇವರು ಚಿಂತಾಮಣಿ ತಾಲೂಕಿನ ಬಿಜೆಪಿ ಕಚೇರಿಯ ಮುಂಭಾಗದಲ್ಲಿ ಆಯೋಜಿಸಲಾಗಿದ್ದಂತಹ ಕಾರ್ಯಕರ್ತರ ಸಭೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮನ್ನ ಕಾರ್ಯಕರ್ತರಿಗೆ ಪರಿಚಯ ಮಾಡಿಕೊಂಡ್ರು. ಈ ಕಾರ್ಯಕ್ರಮದಲ್ಲಿ ನೂತನ ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಆಕಾಂಕ್ಷಿ ಅಭ್ಯರ್ಥಿ ರಮೇಶ್ ಬಾಬು ಮಾತನಾಡಿ, ತಾವು ಅವಿಭಾಜ್ಯ ಜಿಲ್ಲೆಯ ಬಿಜೆಪಿ ಆಕಾಂಕ್ಷಿ ಅಭ್ಯರ್ಥಿಯಾಗಿದ್ದೀವಿ. ನಾವು ಈ ಜಿಲ್ಲೆಯ ಮಣ್ಣಿನ ಮಗ ಆಗಿದ್ದೀನಿ. ಚಿಂತಾಮಣಿಯ ಜನತೆ ತಮಗೆ ಆಶೀರ್ವಾದವನ್ನ ಮಾಡಬೇಕು ಅಂತ ಮನವಿ ಮಾಡಿಕೊಂಡ್ರು. ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ. ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದಂತಹ ಪರಿಣಾಮ ಸ್ಥಳದಲ್ಲೇ ಪೊಲೀಸ್ ಪೇದೆ ಸಾವನ್ನಪ್ಪಿರುವ ಘಟನೆ ಗದಗ ರಸ್ತೆಯ ಕುಸುಗಲ್ ಕ್ರಾಸ್ ಬಳಿ ನಡೆದಿದೆ. 56 ವರ್ಷದ ನಿಂಗಪ್ಪ ಬಿ ಶಿರೂರು ಮೃತ ದುರ್ದೈವಿ ಅಂತ ತಿಳಿದು ಬಂದಿದೆ. ನಿಂಗಪ್ಪ ಬಂಡಿವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯವನ್ನ ನಿರ್ವಹಣೆ ಮಾಡುತ್ತಿದ್ರು. ಕರ್ತವ್ಯ ಮುಗಿಸಿ ಕುಸುಗಲ್ ಗ್ರಾಮಕ್ಕೆ ಆಗಮಿಸುತ್ತಾ ಇದ್ದ ವೇಳೆ ಈ ಅಪಘಾತ ಸಂಭವಿಸಿದೆ. ಈ ವೇಳೆ ಪೊಲೀಸ್ ಪೇದೆ ತಲೆಗೆ ಗಾಯವಾಗಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈ ಸಂಬಂಧ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾವುದೇ ಕಾರಣಕ್ಕೂ ನನ್ನ ಕುಟುಂಬದ ಸದಸ್ಯರಾಗಲಿ ನನ್ನ ಮಗನಾಗಲಿ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು ಈ ದಿನ ಅಂತಾರಾಷ್ಟ್ರೀಯ ಪಲ್ಸ್ ಪೋಲಿಯೋ ದಿನಾಚರಣೆ ಅಂಗವಾಗಿ ಮಕ್ಕಳಿಗೆ 1 ಹನಿ ಫಾಲ್ಸ್ ಡ್ರಾ ಆಗೋದ್ರ ಮುಖಾಂತರ ಉದ್ಘಾಟನೆಯನ್ನ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯಾದ ಬರುವವರು ಪೂರ್ಣ ಮಾಹಿತಿಯನ್ನ ನಮ್ಮ ವಾಹಿನಿಗೆ ತಿಳಿಸುತ್ತಾರೆ. ಕ್ಷೇತ್ರದ ಶಾಸಕರಾದ ಎಲ್ ನಾಗೇಂದ್ರ ಅವರು ಹಾಗೂ ಪೂಜ್ಯ ಮಹಾಮೇಳದ ಪುಷ್ಪಲತಾ ಜಗನ್ನಾಥ್ ಅವರು, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾದ ಗೌರಮ್ಮ ಸೋಮಶೇಖರ್ ಅವರು ಹಾಗೂ ಚುನಾಯಿತ ಪ್ರತಿನಿಧಿಗಳು ಭಾಗವಹಿಸಿದ್ರು. ನಾವು ಈ ವರ್ಷ ನಮ್ಮ ಹರೀಶ್ ಗೌಡ ಸ್ಪರ್ಧೆ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಿದ್ದೇನೆ. ನಾನು ಡಬಲ್ ಗೇಮ್ ಮಾತಾಡಲ್ಲ. ನಾವು ಒಂದು ತೀರ್ಮಾನ ತಗೊಂಡ್ರೆ ಅದರಲ್ಲಿ ಬದಲಾವಣೆ ಇಲ್ಲ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆಯಲ್ಲಿ ರೈತರ ತೊಗರಿ ಖರೀದಿ ವಿಷಯದಲ್ಲಿ ಉಂಟಾಗಿದ್ದಂತಹ ಬಿಕ್ಕಟ್ಟು ಸದ್ಯಕ್ಕೆ ಬಗೆಹರಿದಿದ್ದು, ರೈತರ ಒತ್ತಡಕ್ಕೆ ಮಣಿದ ಸರ್ಕಾರ ಭಾರತ ಆಹಾರ ನಿಗಮದ ಬದಲು ರಾಜ್ಯ ಸರ್ಕಾರದ ವತಿಯಿಂದ ತೊಗರಿಯನ್ನ ಖರೀದಿಸೋಕೆ ನಿರ್ಧಾರ ಮಾಡಿದೆ. ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಅವರು ತೆಗೆದುಕೊಂಡಿರುವ ನಿರ್ಧಾರವನ್ನ ಎಪಿಎಂಸಿಯಲ್ಲಿ ಧರಣಿ ನಿರತ ರೈತರ ಬಳಿ ತಹಶೀಲ್ದಾರ್ ಎಂ ಗುರುಬಸಣ್ಣ ಅವರು ಪ್ರಕಟಣೆ ಮಾಡಿದ್ರು. ನಂತರ ಮಾತನಾಡಿದ ಅವರು, ಖರೀದಿ ಮಾನದಂಡಗಳ ಪ್ರಕಾರ ಗುಣಮಟ್ಟ ಕಡಿಮೆ ಇರೋದ್ರಿಂದ ಎಎಫ್ಸಿಐ ತೊಗರಿ ಖರೀದಿಸೋಕೆ ನಿರಾಕರಿಸಿದೆ. ಹಾಗಾಗಿ ರಾಜ್ಯ ಸರ್ಕಾರದ ಸಹಕಾರ ಮಾರಾಟ ಫೆಡರೇಷನ್ ಮೂಲಕ ತೊಗರಿಯನ್ನ ಖರೀದಿಸೋಕೆ ನಿರ್ಧಾರವನ್ನ ಮಾಡಲಾಗಿದೆ ಅಂತ ತಿಳಿಸಿದ್ರು. ಇನ್ನು ಈ ಕುರಿತು ಅಧಿಕೃತ ಆದೇಶ ಪತ್ರ ಪಡೆದು ಖರೀದಿಗೆ ವ್ಯವಸ್ಥೆಯನ್ನ ಮಾಡಿಕೊಡಬೇಕಾಗಿದ್ದು 1 ದಿನ ಕಾಲಾವಕಾಶ ಬೇಕಾಗುತ್ತೆ. ಸೋಮವಾರದಿಂದ ತೊಗರಿಯನ್ನ ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು. ಸುಮಾರು 4-5 ತಾಸುಗಳಿಂದ ತಮ್ಮನ್ನ ಕೂಡಿ ಹಾಕಿದ್ದನ್ನ ಅಧಿಕಾರಿಗಳು ಜಿಲ್ಲಾಧಿಕಾರಿ ಗಮನಕ್ಕೆ ತಂದ್ರು. ಸಹಕಾರ ಸಚಿವ ಬಂಡೆಪ್ಪ ಕಾಶೆಂಪೂರ್ ಮತ್ತು ಇಲಾಖೆಯ ಕಾರ್ಯದರ್ಶಿಗಳ ಮಟ್ಟದ ಅಧಿಕಾರಿಗಳೊಂದಿಗೆ ಜಿಲ್ಲಾಧಿಕಾರಿ ಸಮಾಲೋಚನೆಯನ್ನ ನಡೆಸಿದ ನಂತರ
ಅನಿವಾರ್ಯ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರದ ವತಿಯಿಂದಲೇ ಖರೀದಿಸುವ ನಿರ್ಣಯಕ್ಕೂ ಕೂಡ ಬರಲಾಯಿತು. ಕೊಪ್ಪಳ ಜಿಲ್ಲೆಯಲ್ಲಿ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ತೊಗರಿ ಕೂಡ ರೈತರ ತೊಗರಿಯನ್ನು FAQ ಗುಣಮಟ್ಟದಿಂದ ಕೂಡಿಲ್ಲ ಅಂಥೇಳಿ ತಿರಸ್ಕಾರಗೊಳಿಸಿದ್ದನ್ನು ಖಂಡಿಸಿ ಸುಮಾರು 1.5 ತಿಂಗಳಿಂದ ನಾವು ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಕುಷ್ಟಗಿ ತಾಲೂಕನ್ನು ಸಂಪೂರ್ಣವಾಗಿ ಬಂದ್ ನಂತರ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ನಿನ್ನೆ ಸ್ಥಳಕ್ಕೆ ಬಂದ ಉಪ ವಿಭಾಗಾಧಿಕಾರಿಗಳು ನಾವು ತೊಗರಿಯನ್ನು ಖರೀದಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ, 2 ಸಾರಿ ಅದನ್ನು ಸ್ವಚ್ಛಗೊಳಿಸಿಕೊಂಡು ಖರೀದಿ ಮಾಡ್ತೀವಿ ಅಂತ ಹೇಳಿ ನಮ್ಮ ಉಪವಾಸ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಿದರು. ಇವತ್ತು ಬಂದು ಮೊಬೈಲ್ಗೆ ಚಾರ್ಜ್ ಹಾಕಿ ಮಾತನಾಡ್ತಿದ್ದ ವೇಳೆ ಬ್ಲಾಸ್ಟ್ ಆದ ಪರಿಣಾಮ ಯುವತಿಗೆ ಗಂಭೀರವಾಗಿ ಗಾಯವಾಗಿರುವ ಘಟನೆ ಕೋಲಾರದ ಕುಪ್ಪಂನಲ್ಲಿ ನಡೆದಿದೆ. 19 ವರ್ಷದ ಶ್ರೀದೇವಿ ಮೊಬೈಲ್ ಅನ್ನ ಚಾರ್ಜ್ಗೆ ಹಾಕಿಕೊಂಡು ಮಾತನಾಡ್ತಿದ್ದ ವೇಳೆ ಮೊಬೈಲ್ ಸಿಡಿದಿದ್ದು ಯುವತಿಯ ಮುಖ ಹಾಗೂ ಕೈಗೆ ಗಂಭೀರವಾಗಿ ಗಾಯವಾಗಿದೆ. ಸದ್ಯ ಶ್ರೀದೇವಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಸಮಾಜಘಾತುಕ ಚಟುವಟಿಕೆಗಳಲ್ಲಿ ಭಾಗಿಗೊಂಡಿರುವ ರೌಡಿಗಳನ್ನು ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪರೇಡ್ ಮಾಡಿ ಎಚ್ಚರಿಕೆಯನ್ನ ನೀಡಲಾಯಿತು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 150 ಮಂದಿ ರೌಡಿಗಳ ಪಟ್ಟಿ ಇದ್ದು, ಭಾನುವಾರ ಅಂದ್ರೆ ಇಂದು 34 ಮಂದಿ ರೌಡಿಗಳನ್ನ ಪೊಲೀಸರು ಪರೇಡ್ ಮಾಡಿಸಿದ್ರು. ಪ್ರತಿನಿತ್ಯ ರೌಡಿಗಳ ಮೇಲೆ 108G ಪ್ರಕರಣವನ್ನ ದಾಖಲಿಸಿ ತಾಲೂಕು ದಂಡಾಧಿಕಾರಿಗಳ ಮುಂದೆ ಹಾಜರುಪಡಿಸಲಾಗುತ್ತಿದೆ. ಚುನಾವಣೆ ಸಮಯದಲ್ಲಿ ಸಾರ್ವಜನಿಕರಲ್ಲಿ ಯಾವುದೇ ರೀತಿಯಲ್ಲಿ ದಬ್ಬಾಳಿಕೆಯನ್ನ ನಡೆಸಬಾರದು, ಶಾಂತಿಯನ್ನ ಕೆಡವೋಕೆ ಪ್ರಯತ್ನವನ್ನ ಮಾಡಿದ್ರೆ ಮುಲಾಜಿಲ್ಲದೆ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ರೌಡಿಗಳಿಗೆ ಎಚ್ಚರಿಕೆಯನ್ನ ನೀಡಲಾಯಿತು. ಸರ್, ನಾವು ಬಂಗಾರಪೇಟೆ ಪೊಲೀಸ್ ಠಾಣೆ ಪೊಲೀಸ್ ಠಾಣೆಯಲ್ಲಿರುವ ರೌಡಿ ಆಸಾಮಿಗಳನ್ನ ನಾವು ಸ್ಟೇಷನ್ ಹತ್ರ ಕರೆಸಿದ್ದೀವಿ. ನಾವು ಹೊಸದಾಗಿ ಬಾಲಕೃಷ್ಣರಾಜು ಹತ್ರ ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ದೀವಿ ಬೆಂಗಳೂರಿಂದ. ಹಿಂದೆ ಏನು ಅವ್ರ ಮೇಲೆ ಕೇಸ್ ಆಗಿತ್ತು, ಸಮಾಜಕ್ಕೆ ಮತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿಯ ಅನಾನುಕೂಲ ಆಗದಂತೆ, ಚುನಾವಣೆಗೆ ಯಾವುದೇ ರೀತಿಯ ವ್ಯಕ್ತಿ ಉಂಟು ಮಾಡದಂತೆ ಮತ್ತು ಅವ್ರಿಗೆಲ್ಲ ಇವಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್. ನೇರ ಸುದ್ದಿ, ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಜನತಾ ವಾಹಿನಿ.